ಸೊ ಈಗ ಏರಿಯಾ ರೇಷಿಯೋ ಥಿಯರಮ್ಮು, ಸೊ ಇದು ಪ್ರಾಬಬಲ್ ಚಾನ್ಸಸ್ ಜಾಸ್ತಿ ಇದೆ ನಾನು ಕಂಪೇರ್ ಟು BPT, ಪೈಥಾಗರಸ್ಸು, ಇದು ಮತ್ತು ಆ್ಯಂಗಲ್ ಆ್ಯಂಗಲ್ ಕ್ರೈಟೀರಿಯಾ. ಇದು 4 ಕೂಡ ನಿಮ್ಗೆ ಗೊತ್ತಿರಬೇಕು. ಇದು 4 ಕೂಡ ಬರ್ಬೋದು. ಸೊ ನಾನು ಪಾಸಿಂಗ್ ಪ್ಯಾಕೇಜಲ್ಲೂ ಸ್ಕೋರಿಂಗ್ ಪ್ಯಾಕೇಜಲ್ಲೂ ಎರಡೂ ರಿಪೀಟ್ ಮಾಡಿದ್ದೀನಿ. ಸೊ ಈಗ ಏರಿಯಾ ರೇಷಿಯೋ ಥಿಯರಮ್ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಇದು ಒಂದು ವಿಶೇಷತೆ ಏನಂದರೆ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ನೋಡಿದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಏರಿಯಾ ಅಂತ ಪದ ಇರುತ್ತೆ ನೋಡಿ, ಅದಕ್ಕೆ ಇದು ಏರಿಯಾ ರೇಷಿಯೋ ಅಂತ ಥಿಯರಮ್ ಅಂತಲೂ ಕರೀತಾರೆ. ಸೊ ಏರಿಯಾ ರೇಷಿಯೋ ಥಿಯರಮ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಫಸ್ಟು ಏನು ಮಾಡಬೇಕು, ಇವಾಗ ಫಸ್ಟು ಇದು ಸ್ಟೇಟ್ಮೆಂಟ್ನ ಬರ್ಕೊಂಡು ಡ್ರಾಯಿಂಗು ಏನು ಪ್ರೂವ್ ಮಾಡಬೇಕಂತ ಫಸ್ಟ್ ಬರ್ತೀನಿ, ಡ್ರಾಯಿಂಗ್ ಆಮೇಲೆ ಹಾಕ್ತೀನಿ. ಫಸ್ಟ್ ಇದ್ರ ಪ್ರೂವ್ ಏನು ಮಾಡಬೇಕು ಅಂದರೆ, ಟು ಪ್ರೂವ್ ನೋಡಿ ದ ರೇಷಿಯೋಸ್ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್. ಆಯಿತಾ, 2 ಸಿಮಿಲರ್ ಟ್ರಯಾಂಗಲ್ಸು. ಸೊ ನೀವು ಡ್ರಾಯಿಂಗ್ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗೋದು ನೇಮಿಂಗು. ಸೊ 2 ಟ್ರಯಾಂಗಲ್ ಹಾಕಿ, 2 ಸಿಮಿಲರ್ ಟ್ರಯಾಂಗಲ್ಸು, ಪುಟ್ 2 ಟ್ರಯಾಂಗಲ್ಸ್. ಸೊ ಒಂದು ABC, ಇನ್ನೊಂದು PQR. 2 ಟ್ರಯಾಂಗಲ್ನ ಡ್ರಾ ಮಾಡ್ತೀರಾ, ನೋಡಕ್ಕೆ ಸಿಮಿಲರ್ ಇರಬೇಕು. ಸೊ ರೇಷಿಯೋ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಹಾಕಾದ್ಮೇಲೆ ಇವಾಗ ಏನು ಪ್ರೂವ್ ಮಾಡಬೇಕು, ದ ರೇಷಿಯೋ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್. ರೇಷಿಯೋ ಅಂದರೆ ನೋಡಿ, ಏರಿಯಾ ABC ಡಿವೈಡೆಡ್ ಬೈ ಏರಿಯಾ PQR ಇಸ್ ಈಕ್ವಲ್ ಟು ನೋಡಿ ದ ರೇಷಿಯೋ ಆಫ್ ಏರಿಯಾಸ್ ಆಫ್ ನೋಡಿ ಈ ಏರಿಯಾ ಡಿವೈಡ್ ಮಾಡಿ ಬರಬೇಕು ರೇಷಿಯೋಸು, ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ಕರಸ್ಪಾಂಡಿಂಗ್ ಸೈಡ್ಸ್. ಕರಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಯಾವುದು, ಇದಕ್ಕೆ ಕರಸ್ಪಾಂಡಿಂಗ್ ಇದು, ಇದಕ್ಕೆ ಕರಸ್ಪಾಂಡಿಂಗ್ ಇದು, ಇದು ಕರಸ್ಪಾಂಡಿಂಗು ಇಲ್ಲಿರೋದು. ಸೊ ಸ್ಕ್ವೇರ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಇದು ಬರೆದು ನೋಡಿ, AB ಬೈ PQ ಹೋಲ್ ಸ್ಕ್ವೇರ್. ಆಯಿತಾ, ಸ್ಕ್ವೇರ್ ಆಫ್ ದ ಕರಸ್ಪಾಂಡಿಂಗ್ ರೇಷಿಯೋ ಆಫ್ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ನೆಕ್ಸ್ಟ್ ಈಸ್ ಈಕ್ವಲ್ ಟು ಇನ್ನೊಂದು ಯಾವುದು, AC ಬೈ AC ಕರಸ್ಪಾಂಡಿಂಗು PR. ಸೊ ಬರೆದು ಬ್ರ್ಯಾಕೆಟಲ್ಲಿ ಸ್ಕ್ವೇರ್ ಹಾಕಬೇಕು. ಇಸ್ ಈಕ್ವಲ್ ಟು ಇನ್ನೊಂದೇನು, BC ಡಿವೈಡೆಡ್ ಬೈ QR ಹೋಲ್ ಸ್ಕ್ವೇರ್. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಇಲ್ಲಿರೋದು ನೋಡಿ, ದ ರೇಷಿಯೋ ಆಫ್ ದ ಏರಿಯಾಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್. ಸೊ ನೆಕ್ಸ್ಟ್ ಇವಾಗ ಇದನ್ನು ಪ್ರೂವ್ ಮಾಡೋಕ್ಕೆ ಆಯಿತಾ, ನಾವು ಕೆಲವು ಕನ್ಸ್ಟ್ರಕ್ಷನ್ಗಳು ಮಾಡಬೇಕು. ಕೆಲವು ಫಸ್ಟ್ ಗಿವನ್ ಬರ್ಕೊಂಡು, ಏನು ಗಿವನ್ ಕೊಟ್ಟಿದ್ದಾರೆ, ಗಿವನ್ ಇಷ್ಟೇ. ಗಿವನ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2 ಸಿಮಿಲರ್ ಟ್ರಯಾಂಗಲ್ ಇದೆ ಅಂತ ಕೊಡ್ತಾ ಇದ್ದಾರೆ. ಸೊ ನಾವು ಗಿವನಲ್ಲಿ ಟ್ರಯಾಂಗಲ್ ABC ಈ ಸಿಮಿಲರ್ ಟು ಟ್ರಯಾಂಗಲ್ PQR. ಸೊ ಇದನ್ನು ಬರಿಬೇಕು. ಏರಿಯಾ ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ಟ್ರಯಾಂಗಲ್ PQR, ಇದು ಎರಡನ್ನೂ ಬರಿಬೇಕು. ಸೊ ನೆಕ್ಸ್ಟು ಸೊ ಈಗ ಪ್ರೂಫು. ಸೊ ಕನ್ಸ್ಟ್ರಕ್ಷನ್ ಬರಿಬೇಕು, ಕನ್ಸ್ಟ್ರಕ್ಷನ್ ಮಾಡೋಣ. ಕನ್ಸ್ಟ್ರಕ್ಷನ್ನು ಏನು ಬರಿಬೇಕು ಅಂತ ಬಯಾಟ್ ಮಾಡೋದು ಬೇಡ, ಅರ್ಥ ಮಾಡ್ಕೊಬೇಕು. ಬಯಾಟ್ ಮಾಡಿದ್ರೆ ಪಕ್ಕಲ್ಲಿ ಮರ್ತೋಗ್ತೀರಾ. ಸೊ ಇವಾಗ ಕನ್ಸ್ಟ್ರಕ್ಷನ್ನು ಇವಾಗ ನೋಡಿ, ಇವಾಗ ಈ ಕಡೆ ಸೈಡ್ ಏರಿಯಾ ಬೇಕು ಅಂದರೆ ಏರಿಯಾ ಏನು, ಟ್ರಯಾಂಗಲ್ ಏರಿಯಾ ಹೆಂಗೆ ಸಿಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಟ್ರಯಾಂಗಲಲ್ಲಿ ಹೈಟೇ ಇಲ್ಲ, ಹೈಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಹೈಟನ್ನು ಕ್ರಿಯೇಟ್ ಮಾಡಬೇಕು. ಹೆಂಗೆ ಕ್ರಿಯೇಟ್ ಮಾಡೋದು, ಬೈ ಡೂಯಿಂಗ್ ಏನು ಕನ್ಸ್ಟ್ರಕ್ಷನ್. ಸೊ ಯು ವಿಲ್ ಡ್ರಾ 1 M ಇಲ್ಲಿ ಒಂದು N. ಸೊ ಏನು ಕನ್ಸ್ಟ್ರಕ್ಷನ್ ಮಾಡಿದ್ವಿ, ವಿ ಡ್ರಾ AM perpendicular to BC. ಸೊ AM perpendicular to BC ಆ್ಯಂಡ್ ಇನ್ನೊಂದು ಕೂಡ ಡ್ರಾ PN perpendicular to QR. ಸೊ ಏನು ಮಾಡಿದೆ ಅದನ್ನು ಬರಿಬೇಕು. ಓಕೆ, ಸೊ ಏನು ನೋಡಿ ಮತ್ತೆ ಹೇಳ್ತೀನಿ ನೋಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡೋಕ್ಕೆ ಏರಿಯಾ ಅಂದರೆ ಏರಿಯಾ ತೊಗೊಳ್ಬೇಕು. ನಾನು ಏರಿಯಾ ತೊಗೊಬೇಕಂದ್ರೆ ಹೈಟ್ ಬೇಕು, ಅದಕ್ಕೆ 2 ಟ್ರಯಾಂಗಲಲ್ಲಿ ಐ ಡ್ರಾಟ್ ಕನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್ ಇವಾಗ ಪ್ರೂಫು. ಸೊ ಫಸ್ಟ್ ಸ್ಟೆಪ್ಪೇ, ಇವಾಗ ಏರಿಯಾ ಬೇಕು ಅಂದರೆ ಏರಿಯಾ ತಗೋಬೇಕು. ಹೆಂಗೆ, ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ PQR, ಇದು 2 ಟ್ರಯಾಂಗಲಲ್ಲಿ ಏರಿಯಾ ತೆಗಿಬೇಕು. ಹೌ ಟು ಟೇಕ್ ಏರಿಯಾ, ಸೊ ಏರಿಯಾ ಆಫ್ ಟ್ರಯಾಂಗಲ್, ಹಿಂಗೆ ಟ್ರಯಾಂಗಲ್ ಬರಿಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಏರಿಯಾ ABC ಇಸ್ ಈಕ್ವಲ್ ಟು ಏನಿದ್ರೆ ಏರಿಯಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದು ಹಾಫು, ಬೇಸ್ ಏನಾದ್ರದ್ದು ಬೇಸು BC, ಹೈಟ್ ಬಂದು AM. ಸೊ ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲು, ಏರಿಯಾ ಆಫ್ ಟ್ರಯಾಂಗಲ್ PQR, ಹಾಫ್ ಇಂಟು ಬೇಸ್ ಏನು, ಇದು ಬೇಸು QR, ಹೈಟ್ ಏನು, ಹೈಟು PN. ಸೊ ನೆಕ್ಸ್ಟ್ ನಮಗೆ ಈ ಥರ ಬೇಕು, ಈ ಫಾರ್ಮಲ್ ಬೇಕಲ್ವಾ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿವೈಡ್ ಆಗಬೇಕು.
ಏರಿಯಾ ಡಿವೈಡ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಅದೆರಡು ಡಿವೈಡ್ ಮಾಡಬೇಕು. ಡಿವೈಡಿಂಗ್ ಬೋತ್ ಏರಿಯಾಸ್. ಸೊ ಡಿವೈಡ್ ಮಾಡಿದ್ರೆ ಏರಿಯಾ ABC ಡಿವೈಡ್ ಬೈ ಏರಿಯಾ PQR ಎರಡು ಡಿವೈಡ್ ಮಾಡಿ. ಸೊ ನೋಡಿ ಇವಾಗ ಹಾಫ್ ಇಂಟು BC ಇಂಟು AM ಡಿವೈಡೆಡ್ ಬೈ ಹಾಫ್ QR ಇಂಟು PN. ಅದನ್ನು ಮೇಲೆ ಕೆಳಗಡೆ ಬರ್ಕೊಂಡೆ. ಇವಾಗ ನೋಡಿ ಇವಾಗ ಕ್ಯಾನ್ಸಲ್ ಆಗುತ್ತೆ. ಏನು, ಹಾಫ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನು, ಉಳ್ಕೊಳ್ಳೋದು ಇಲ್ಲಿ ಬರೆಯೋಣ. BC ಬೈ QR ಓಕೆ ಈಸ್ ಈಕ್ವಲ್ ಟು ಇದು ನೋಡಿ, ಇದು ಬೈ ಇದು AM ಬೈ PN ಆಯಿತಾ. ಸೊ ಇದನ್ನು ನಾನು ಒಂದು ಬಾಕ್ಸ್ ಹಾಕ್ಬಿಟ್ಟು ಆಯಿತಾ, ಇದನ್ನೆಲ್ಲ ಫುಲ್ಲು ವೆರಿ ಸಾರಿ, ಇದನ್ನು ಬಾಕ್ಸ್ ಹಾಕೋದು ಬೇಡ, ಈಕ್ವಲ್ ಟು ಇದೆ, ಇದು ಫುಲ್ ಈಕ್ವೇಷನ್ 1 ಅಂತ ಬರೀ ಆಯಿತಾ. ಯಾವುದು ಕ್ಯಾನ್ಸಲ್ ಮಾಡಾದ್ಮೇಲೆ ಬೇಕಾದ್ರೆ ಇನ್ನೊಂದು ಸಪ್ರೇಟಾಗಿ ಬರೀ, ಜಾಗ ಇಲ್ಲ ಅಂತ ನಾನು ಬರಿತಾ ಇಲ್ಲ. ಸೊ ಏರಿಯಾ ABC ಕ್ಯಾನ್ಸಲ್ ಆದಮೇಲೆ ಸಪ್ರೇಟಾಗಿ ಇದು ಬೈ ಇದು ಸಾರಿ ಈಸ್ ಈಕ್ವಲ್ ಟು ವೆರಿ ಸಾರಿ ಈಸ್ ಈಕ್ವಲ್ ಟು ಅಲ್ಲ ಇಂಟು ನೋಡಿ, ಇದು ಬೈ ಇದು ಇಂಟು ಇದು ಬೈ ಇದು ಆಯಿತಾ. ಸೊ ಇದು ಈಕ್ವೇಷನ್ 1. ಸೊ ನೆಕ್ಸ್ಟ್ ಇವಾಗ ನೋಡಿ ನಮ್ಗೆ ಇವಾಗ ಇಲ್ಲಿ BC ನೋಡಿ ಇಲ್ಲಿ ಸ್ಕ್ವಯರ್ ಇದೆ ಅರ್ಥ ಏನು, ಇದೇ ಥರದ್ದು 2 ಸತಿ ಬರಬೇಕು, ಅವಾಗಲೇ ಇದು ಸ್ಕ್ವಯರ್ ಆಗೋದು. ಸೊ ಅದಕ್ಕೆ ಏನು ಮಾಡಬೇಕು, ವಿ ಹ್ಯಾವ್ ಟು ಶೋ ದಟ್ AM ಬೈ PN ಇಸ್ ಆಲ್ಸೋ ಈಕ್ವಲ್ ಟು BC ಬೈ QR. ಎರಡು ಸೇಮ್ ಅಂತ ಎಲ್ಲರೂ ಪ್ರೂವ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು ಇವಾಗ ಇಷ್ಟು 1 ಅಂತ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಅಂದರೆ ಆಲ್ರೆಡಿ ಇನ್ ದ ಗಿವನ್ ಕೊಟ್ಟಿರೋದ್ರಲ್ಲಿ ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ಟ್ರಯಾಂಗಲ್ PQR ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲೇ ಗಿವನಲ್ಲಿ. ಸೊ ಸಿಮಿಲರ್ ಅಂದರೆ ಏನರ್ಥ, ಸಿಮಿಲರ್ ಆದಮೇಲೆ ವಿ ಕ್ಯಾನ್ ಕಂಪೇರ್ ದ ರೇಷಿಯೋಸ್ನ ಕಂಪೇರ್ ಮಾಡ್ಬೋದು. ಏನು, ಸೊ ದೇರ್ ಸಿಮಿಲರ್ ಆಗಿರೋದ್ರಿಂದ AB ಬೈ PR ಇಸ್ ಈಕ್ವಲ್ ಟು AC ಬೈ PR ಇಸ್ ಈಕ್ವಲ್ ಟು BC ಬೈ QR. ಸೊ ಏನು ಹೇಳಿ, ಅವರೇ ಕೊಟ್ಟಿರೋದ್ರಿಂದ ಸಿಮಿಲರ್ ಅಂತ ಪ್ರೂವ್ ಆದಮೇಲೆ ಅವರೇ ಹೇಳ್ಬಿಟ್ಟಿದ್ದಾರೆ ಸಿಮಿಲರ್ ಅಂತ. ಸೊ ಏನು ಮಾಡ್ತೀವಿ, ಇದು ಬೈ ಇದು ಮಾಡಬೇಕು. ಅದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಬರಿಬೇಕು. ದಿಸ್ ಇಸ್ ದ ಸೆಕೆಂಡ್ ಈಕ್ವೇಷನ್. ಸೊ ನೆಕ್ಸ್ಟ್ ಲಾಸ್ಟ್ ಒಂದು, ಇವಾಗ ಇಲ್ಲಿ ಎಲ್ಲೂ ಕೂಡ ನೋಡಿದ್ರೆ ಇದರಲ್ಲಿ ಆಯ್ತಾ, ಇಲ್ಲಿ ನೋಡಿ BC QR ಈಕ್ವಲ್ ಟು AM PN ಮಾಡಬೇಕು ಎಲ್ಲಾದರೂ. ಇಲ್ಲಿ ಆಗ್ತಾ ಇಲ್ಲ, ಅದಕ್ಕೆ ನೋಡಿ ಇಲ್ಲಿ ಒಳಗಡೆ ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್ ಇಲ್ಲಿ ಈ ಟ್ರಯಾಂಗಲ್ಲು ನಾವು ತಗೋಬೇಕು. ಈ ಟ್ರಯಾಂಗಲ್ ಈ ಎರಡು ಟ್ರಯಾಂಗಲ್ ನಾವು ಹೆಂಗಾದ್ರೂ ಮಾಡಿ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಇನ್ನೊಂದು ರಿಲೇಷನ್ ಬರುತ್ತೆ. ಆ 3 ರಿಲೇಷನ್ ನಮ್ಗೆ ಸಿಕ್ಕಿದ ಮೇಲೆ ವಿ ಕ್ಯಾನ್ ಪ್ರೂವ್ ದಿಸ್. ಸೊ ಹೆಂಗೆ, ಇವಾಗ ಗೋ ಟು ಇನ್ಸೈಡ್ ಟ್ರಯಾಂಗಲ್, ಇದು ಒಳಗಡೆ ಇರೋದು ಆಯ್ತಾ. ಸೊ ಇನ್ ಟ್ರಯಾಂಗಲ್ AMB ಆ್ಯಂಡ್ ಟ್ರಯಾಂಗಲ್ PNQ. ಸೊ ಇದು ಎರಡು ಟ್ರಯಾಂಗಲಲ್ಲಿ ಸೊ ನೋಡಿ ಇದು ಸಿಮಿಲರ್ ಅಲ್ಲ, ಇಲ್ಲಿ ಸಿಮಿಲರ್ ಅವರೇ ಕೊಟ್ಬಿಟ್ಟಿದ್ರು, ಅದಕ್ಕೆ ಡೈರೆಕ್ಟ್ ಆಗಿ ವಿ ಕ್ಯಾನ್ ಕಂಪೇರ್ ದ ರೇಷಿಯೋ. ಇದು ಸಿಮಿಲರ್ ಅಲ್ಲ, ಸಿಮಿಲರ್ ಪ್ರೂವ್ ಮಾಡ್ಬೇಕು. ಹೆಂಗೆ ಪ್ರೂವ್ ಮಾಡೋದು ಸಿಮಿಲರ್ ಅಂತ ನೋಡಿ, ಸಿಮಿಲರ್ ಪ್ರೂವ್ ಮಾಡೋಕ್ಕೆ ಆಂಗಲ್ ಕ್ರೈಟೀರಿಯಾ. ಒಂದು ಟ್ರಯಾಂಗಲಲ್ಲಿ 2 ಸೈಡ್ ಯಾವ್ದಾದ್ರು ಆಂಗಲ್ ಸೇಮ್ ಇದ್ದರೆ ಅದು ಸಿಮಿಲರ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ನೋಡಿ ಇದು 90 ಇದು 90. ನೆಕ್ಸ್ಟು ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ Q. ಇದು ಯಾಕೆ ಅಂದರೆ ಫಸ್ಟ್ ಟ್ರಯಾಂಗಲ್ ಅಂದರೆ ಬಿಗಿನಿಂಗ್ ಟ್ರಯಾಂಗಲ್ ಇದೆಯಲ್ಲ ಫುಲ್ಲು ಇದು ಸಿಮಿಲರ್ ಆಗಲೇ. ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಆಂಗಲ್ ಸೇಮ್ ಇರುತ್ತೆ, ಸೈಡ್ಸು ಪ್ರಪೋರ್ಷನಲ್ ಆಗಿರುತ್ತೆ. ಅಂದರೆ ಇದಾಗಲೇ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ ಈ ಟ್ರಯಾಂಗಲ್ ಫುಲ್ ಸಿಮಿಲರ್ ಅಂತ. ಅಂದರೆ ಈ ಆಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ವಿಲ್ ಬಿ ಸೇಮ್, ಕರೆಸ್ಪಾಂಡಿಂಗ್ ಸೈಡ್ಸ್ ವಿಲ್ ಬಿ ಪ್ರಪೋರ್ಷನಲ್ ಫಾರ್ ಸಿಮಿಲಾರಿಟಿ ಕಂಡೀಷನ್. ಸೊ ಇವಾಗ ನೋಡಿ, ಇವಾಗ ಏನು ಮಾಡ್ತೀನಿ, ಇವಾಗ ನಾನು ಪ್ರೂವ್ ಮಾಡಬೇಕು ಇದು ಎರಡು ಸಿಮಿಲರ್ ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಿದೆ, ಎರಡು ಬರ್ಕೊಂಡೆ. ಇವಾಗ ಏನೇನು ಸೇಮು, ಆಂಗಲ್ M ಇಸ್ ಈಕ್ವಲ್ ಟು ಆಂಗಲ್ N. ಸೊ ನೆಕ್ಸ್ಟು ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ Q. ಸೊ ಇಲ್ಲಿ ಬರಿಬೇಕು ಇದು ಹೆಂಗೆ, 90 ಡಿಗ್ರಿ ಇದು ಕನ್ಸ್ಟ್ರಕ್ಷನ್ ಮಾಡ್ಬಿಡ್ತಾನೆ, ಇದು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟೆ ನೀವು 90 ಮಾಡ್ತಿರೋದು. ಸೊ ನೆಕ್ಸ್ಟ್ ಇನ್ನೊಂದು ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ Q ಹೆಂಗೆ ಬರುತ್ತೆ, ಸೊ ಇಟ್ ಈಸ್ ಗಿವನ್. ಸೊ ದೇರ್ ಫೋರ್ ಇದೆರಡು, ಅದಕ್ಕೋಸ್ಕರ ಇದೆರಡೂ ಟ್ರಯಾಂಗಲ್ಲು. ಓಕೆ, ಸೊ ಕ್ವಿಕ್ಲಿ ಈ ಕಡೆ ಸೈಡು. ಓಕೆ, ನೆಕ್ಸ್ಟ್ ಲಾಸ್ಟ್ ಇವಾಗ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ಮೇಲೆ ಇವಾಗ ಸೈಡ್ಸ್ನ ಕಂಪೇರ್ ಮಾಡ್ಬೋದು. ಒಂದ್ಸತಿ ಸಿಮಿಲರ್ ಅಂತ ಪ್ರೂವ್ ಮಾಡಾದ್ಮೇಲೆ ಸೊ ದೇರ್ ಫೋರ್ ಅಲ್ಲಿ ಬರೀಬೇಕು. ದೇರ್ ಫೋರ್ ಆಯ್ತಾ, ಟ್ರಯಾಂಗಲ್ AMB ಈ ಸಿಮಿಲರ್ ಟು ಟ್ರಯಾಂಗಲ್ PNQ. ಇದು ಸಿಮಿಲರ್ ಅಂತ ಆದಮೇಲೆ ಯು ಕ್ಯಾನ್ ಕಂಪೇರ್ ದ ರೇಷಿಯೋಸ್. ಹೆಂಗೆ ಕಂಪೇರ್ ಮಾಡೋದು ನೋಡಿ, ಈ ಟ್ರಯಾಂಗಲ್ ಮಾತ್ರ AB ಬೈ PQ ಇಸ್ ಈಕ್ವಲ್ ಟು AM ಬೈ ಇದು PN ಇಸ್ ಈಕ್ವಲ್ ಟು ಯಾವುದು
ಬಿ ಎನ್ ಬೈ ಬಿ ಎಮ್ ಬೈ ಕ್ಯೂ ಎನ್. ನೋಡಿ ಇದು ಬೈ ಇದು ಆಯ್ತಾ, ಇದು ಬೈ ಇದು ಬೈ ಇದು ಕರೆಸ್ಪಾಂಡಿಂಗ್ ಸೈಡ್ಸ್ ಬರ್ತದೆ. ಇದನ್ನ 3 ಅಂತ ಬರೀತೀರ, ಅಷ್ಟೇ ಮುಗ್ದೋಯ್ತು ಥಿಯರಮ್. ಸೊ ಇವಾಗ ಲಾಸ್ಟಲ್ಲಿ ಫ್ರಮ್ 1 2 and 3 ಆಯ್ತಾ, ಫ್ರಮ್ 1 2 and 3 ಅಂತ ಬರೆದ್ಬಿಟ್ಟು ವಾಪಸ್ ಇದೇ ಬರೆದ್ರೆ ಮುಗೀತು, ಹೆನ್ಸ್ ಪ್ರೂವ್ಡ್. ಕೇಳ್ಬೋದು ಹೆಂಗೆ ಸರ್ ಹೆಂಗೆ ಸೇಮ್ ಆಗೋಯ್ತು ಅಂತ. ನೋಡಿ ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್, ಇಲ್ಲೂ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಮಾಡಿದ್ರೆ ಅದು ಸ್ಕ್ವೇರ್ ಆಗುತ್ತೆ. ನೋಡಿ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಆಗಿದೆ ಒಂದು ಕಡೆಯಲ್ಲಿ. ನೋಡಿ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಆ, ಎ ಬಿ ಬೈ ಪಿ ಕ್ಯೂ ನೋಡಿ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಮ್ ಬೈ ಪಿ ಎನ್. ಹಂಗಂದ್ರೆ ಇದು ಸೇಮ್ ಇರಲೇಬೇಕಲ್ವಾ, ಇದು ನೋಡಿ ಹಂಗಂದ್ರೆ ಇದು ಇಲ್ಲಿದೆ ಅಲ್ಲೂ ಇದೆ. ಸೊ ಆಬ್ವಿಯಸ್ಲಿ ಇಟ್ ಮಸ್ಟ್ ಬಿ ದಿಸ್ ಇಸ್ ಈಕ್ವಲ್, ದಿಸ್ ಶುಡ್ ಮಸ್ಟ್ ಬಿ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಇದು ಹೆಂಗೆ ಅಂದರೆ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಎ ಆದರೆ, ಸೊ ಈ ಥರ ನೋಡಿ ಇದು ನೀವು ಓದಿರ್ತೀರ, ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಆದರೆ ಎ ಇಸ್ ಈಕ್ವಲ್ ಟು ಸಿ ಅಲ್ವಾ, ಹಾಗೆ ಆಗುತ್ತಲ್ವ, ಅದು ಹಂಗೆ ಇದು. ನೋಡಿ ಇಲ್ಲಿ ಎ ಎಮ್ ಬೈ ಪಿ ಎನ್ನು ಆಯಿತಾ, ಈ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಎನ್ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎನ್ ಬೈ ಪಿ ಎನ್. ದೇರ್ ಫೋರ್ ಈ ಜಾಗನ ಬಿ ಸಿ ಕ್ಯೂ ಆರ್ ಬರುತ್ತೆ, ಅದಕ್ಕೆ ಸ್ಕ್ವೇರ್ ಆಗುತ್ತೆ. ಅದೇ ಥರ ಇನ್ನೊಂದು 3 ಸತಿ ಮಾಡೋ ರಿಲೇಷನ್ನ ಇದು 3 ಸಿಗುತ್ತೆ, ಅದೆಲ್ಲ ನೀವು ತೋರಿಸೋದು ಬೇಕಾಗಿಲ್ಲ. ಸೊ ಡೈರೆಕ್ಟ್ಲಿ ಫ್ರಮ್ 1 2 3 ಅಂತ ಬರೆದು ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯಿತು. ಮತ್ತೊಂದು ಸತಿ ಕ್ವಿಕ್ಕಾಗೆ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ, ಡಯಾಗ್ರಾಮ್ 2 ಹಾಕಬೇಕು, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್. ಏನು ಪ್ರೂವ್ ಮಾಡಬೇಕು ಕರೆಕ್ಟಾಗಿ ಗೊತ್ತಿರಬೇಕು, ಈಕ್ವಲ್ ಇಲ್ಲಿರಬೇಕು, ಇದಕ್ಕೆ ಸ್ಕ್ವೇರ್ ಇಲ್ಲ. ನೋಡಿ ಸ್ಟೇಟ್ಮೆಂಟ್ ಕೊಡ್ರಿ, ಏರಿಯಾ ಆಫ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ 2 ಟ್ರಯಾಂಗಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಇದು ಬೈ ಇದು ಸ್ಕ್ವೇರ್, ಇದು ಬೈ ಇದು ಸ್ಕ್ವೇರ್, ಇಲ್ಲಿ ಮಾತ್ರ ಸ್ಕ್ವೇರ್ ಬಂದು ಎಲ್ಲೂ ಬರಲ್ಲ ಸ್ಕ್ವೇರ್ ಆಯ್ತಾ. ಸೊ ಅದಾದ್ಮೇಲೆ ಗಿವನ್ ಏನು ಗಿವನ್ನು, ಇದು ಫುಲ್ ಟ್ರಯಾಂಗಲ್ ಅಳಿಸಿದೆ, ಈ ಫುಲ್ ಟ್ರಯಾಂಗಲ್ ಈಕ್ವಲ್ ಟು ಈ ಫುಲ್ ಟ್ರಯಾಂಗಲ್, ಇದು ಸಿಮಿಲರ್ ಟು ದಿಸ್ ಟೋರ್ ಟ್ರಯಾಂಗಲ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಏನು ಮಾಡಿದೆ, ಯಾಕೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಯಾಕಂದ್ರೆ ಏರಿಯಾ ಹೊಡಿಬೇಕು ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬೇಕು. ಹೈಟ್ ಹೆಂಗೆ ಸಿಗುತ್ತೆ, ಯು ಡ್ರಾ ಆನ್ ಪರ್ಪೆಂಡಿಕ್ಯುಲರ್ ಎ ಎಮ್ ಆ್ಯಂಡ್ ಪಿ ಎನ್. ಈಗ ನಾವು ಇದು 2 ಟ್ರಯಾಂಗಲ್ ಅಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕಿದೆ 2 ಟ್ರಯಾಂಗಲ್. ಆಮೇಲೆ 2 ಡಿವೈಡ್ ಮಾಡ್ಬೇಕು, ಯಾಕೆ ಡಿವೈಡ್ ಮಾಡ್ಬೇಕು, ಈ ಥರ ಬೇಕಲ್ವಾ. ಸೊ ಡಿವೈಡ್ ಮಾಡಾದ್ಮೇಲೆ ಇಷ್ಟು ಉಳಿತು, ಇದು ಈಕ್ವೇಷನ್ 1. ಆಮೇಲೆ ಸೆಕೆಂಡ್ ಈಕ್ವೇಷನ್ ಹೆಂಗೆ ಸಿಕ್ತು, ಸೆಕೆಂಡ್ ಈಕ್ವೇಷನ್ ಫುಲ್ ಟ್ರಯಾಂಗಲ್ ಮೊದಲೇ ಸಿಮಿಲರ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ರೇಷಿಯೋಸ್ ಕಂಪೇರ್ ಮಾಡ್ಬೋದು, 2 ಅಂತ ಬರೀತೀರಾ. ನೆಕ್ಸ್ಟ್ ಅವ್ರು ಸಿಮಿಲರ್ ಅಂತ ಕೊಟ್ಟಿಲ್ಲ, ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಹೆಂಗೆ, ಆಂಗಲ್ ಕ್ರೈಟೀರಿಯಾ ನಾ ಇಲ್ಲಿ ಬರಿಬೇಕಾಗಿತ್ತು, ಒಂದು ನಿಮಿಷ ಇಲ್ಲಿ ಬರಿತೀನಿ. ಇಲ್ಲಿ ಈ ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ಗೆ ಹೋಗ್ಬೇಕು. ಇಲ್ಲಿ ಯಾವುದೆಲ್ಲ ಸೇಮ್ ಇದೆ ಆಗಲೇ, ಇದು 90 ಇದು 90, ಬಿ ಕ್ಯೂ ಕೂಡ ಸೇಮ್ ಇರುತ್ತೆ, ಯಾಕಂದ್ರೆ ಗಿವನ್ ಸಿಮಿಲರ್ ಒರಿಜಿನಲ್ ಟ್ರಯಾಂಗಲ್ ಸಿಮಿಲರ್ ಅದು ಸೇಮ್ ಇದ್ದೇ ಇರುತ್ತೆ. ಸೊ ದೇರ್ ಫೋರ್ ಇದು 2 ಟ್ರಯಾಂಗಲ್ ಸಿಮಿಲರ್, ಇದೆಲ್ಲಿ ಬರಿಬೇಕು, ಇಲ್ಲಿ ಆಂಗಲ್ ಕ್ರೈಟೀರಿಯಾ ಅಂತ, ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಅದಾದ್ಮೇಲೆ ಸಿಮಿಲರ್ ಆದಮೇಲೆ ಸೈಡ್ಸ್ನ ಕಂಪೇರ್ ಮಾಡ್ತೀರಾ, ಫ್ರಮ್ 1 2 3 ಅಂತ ಬರೆದ್ಬಿಟ್ಟು ಏನು ಲಾಸ್ಟಲ್ಲಿ ಬರೀಬೇಕು, ಹೆನ್ಸ್ ಪ್ರೂವ್ಡ್ ಅಂತ ಬರೀತೀರ, ಅಷ್ಟೇ ಥಿಯರಮು. ಸೊ ಈ ಥಿಯರಮ್ದು ನಾನು ಬರೆದಿರೋ ನೋಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು, ಅಥವಾ ಕಾನ್ಸೆಪ್ಟ್ ಇಷ್ಟೇ. ಸೊ ನೀವು ನೋಡಿಕೊಂಡು ಈಕ್ವೇಷನ್ 1 2 3 ಇರಬೇಕು. ಮೊದಲನೇದಕ್ಕೆ ಏರಿಯಾಸ್ ಹೊಡಿತೀರಾ, ಆಮೇಲೆ ದೊಡ್ಡ ಟ್ರಯಾಂಗಲ್ ಕಂಪೇರ್ ಮಾಡ್ತೀರಾ, ಚಿಕ್ಕ ಟ್ರಯಾಂಗಲ್ಗೆ ಸಿಮಿಲರ್ ಪ್ರೂವ್ ಮಾಡಿಬಿಟ್ಟು ಸೈಡ್ಸ್ ಕಂಪೇರ್ ಮಾಡಿಬಿಟ್ಟು ಫ್ರಮ್ 1 2 3 ಅಂತ ಬರೆದು ವಾಪಸ್ ಇದನ್ನೇ ಬರೀತೀರಾ. ಸೊ ಅಷ್ಟೇ.